ಓಂ ವಿಶ್ವಕರ್ಮ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಸಜ್ಜನ ಬಂಧುಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಆ ಭಗವಂತನು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ. ನಾವು ಹಲವಾರು ಸಂಚಿಕೆಗಳಲ್ಲಿ ಪ್ರತಿ ಗುರುವಾರ ಮೌನೇಶ್ವರರ ವಚನಗಳನ್ನು ಹೇಳ್ತಾ ಬರ್ತಾ ಇದ್ವಿ. ನೀವು ಮೌನೇಶ್ವರ ವಚನಗಳನ್ನು ಆಲಿಸ್ತಾ ಇರುವಂಥ ನಿಮಗೆ ಮತ್ತೊಮ್ಮೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಈ ಮೌನೇಶ್ವರರು ನಾನು ಅವರ ವಚನಗಳನ್ನು ಮಾತಾಡೋಕ್ಕಿಂತ ಮುಂಚೆ ಮೊದಲಿಗೆ ಅವರ ಸ್ಮರಣೆಯನ್ನು ಮಾಡೋಣ. ಇಂತಿಣಿ ವಾಸಾಯ ವರವಿನಾಥಾಯ ಕೃಷ್ಣಾ ನದಿ ತೀರ ವಿಹಾರಿಣಿ ಸರ್ವಧರ್ಮ ಸ್ವರೂಪಾಯ ನಮೋ ನಮೋ ಮೌನೇಶ್ವರಾಯ. ಮಾನವತಾವಾದಿ ಮೌನೇಶ್ವರರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವರ ಅನುಗ್ರಹವು ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತಾ ನಾವಿವತ್ತು ಅವರ ಅಪ್ಪಣೆಯನ್ನು ತಗೊಳ್ತಾ ಇವತ್ತಿನ ಮೌನೇಶ್ವರರ ವಚನವನ್ನು ಹೇಳೋಣ. ನಾವು ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಮೌನೇಶ್ವರರ ವಚನವನ್ನು ಹೇಳಿ ಆನಂತರ ಮುಂದಿನ ವಿಚಾರವನ್ನು ತಿಳ್ಕೊಳ್ಳೋಣ. ಕವಿ ಕಾಳಮ್ಮ, ಜೀವವೇ ಪರಬ್ರಹ್ಮ, ದೇವಿ ದೇವನು ಒಡಗೂಡಿ ನಾನಾ ಜೀವ ಜಂತುಗಳು ಹುಟ್ಟಿದವು ಬಸವಣ್ಣ. ಇದು ಮೌನೇಶ್ವರರ ವಚನ. ಈ ಮೌನೇಶ್ವರರ ವಚನವನ್ನು ನನಗೆ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು, 4 ಜನಕ್ಕೆ ತಿಳಿಸ್ಬೇಕು ಅಂತ ಅನ್ನಿಸ್ತು ಅಂತ ಹೇಳಿದರೆ, ಸಾಕಷ್ಟು ಮಹಾಮಹಿಮರು ಈ ಕನ್ನಡ ನಾಡಿನಲ್ಲಿ ಬದುಕಿ ಬಾಳೋಗಿದ್ದಾರೆ. ನಾವು ಮಾನವನ ಜನ್ಮವಾಗಿ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಬದುಕ್ತಾ ಅನ್ನೋದಕ್ಕಿಂತ ಅವನು ಹೇಗೆ ಬದುಕಿದ್ದ ಅನ್ನೋದು ಬಹಳ ಒಂದು ಒಳ್ಳೆಯ ವಿಚಾರ. ಅದು ಯಾರು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಸದ್ಗುಣಗಳನ್ನು ಬೆಳೆಸ್ಕೊಬಂದಿರ್ತಾರೋ ಅವರ ಆಯಸ್ಸು ಬಹುದೊಡ್ಡದು. ದುರ್ಗುಣಗಳನ್ನು ಮಾಡಬಾರದ್ದನ್ನು ಮಾಡಿದರೆ ಅವರ ಆಯಸ್ಸು ಕಮ್ಮಿ. ಹಾಗೂ ಆ ಕೆಟ್ಟ ಗುಣಗಳು ಸಮಾಜವನ್ನು ಬಹಳ ಬೇಗವಾಗಿ ಬೇರಿರುತ್ತವೆ ಅಂತ. ಅದಕ್ಕೆ ನಮಗೆ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋಬೇಕು, ಮಾನವತಾವಾದಿಗಳಾಗಬೇಕು ಅನ್ನೋದು ಮಾನವ ತತ್ವ ಸಿದ್ಧಾಂತ. ಈ ಸಿದ್ಧಾಂತದ ಬಗ್ಗೆ ನಾವು ನೋಡಿದಾಗ ಅನೇಕ ಮಹಾಮಹಿಮರು ಇದ್ದಾರೆ, ಕಂಡು ಬಂದಿದ್ದಾರೆ. ಆದರೆ ಅವ್ರ ಬಗ್ಗೆ ಸಾಕಷ್ಟು ದಿನನಿತ್ಯವೂ ಪ್ರಚಾರ ಆಗ್ತಾ ಇರುತ್ತೆ, ಅವ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆದರೆ ಮೌನೇಶ್ವರರ ಬಗ್ಗೆನೂ ಮಾತಾಡಬೇಕಲ್ಲ. ನನಗೆ ಈ ಮೌನೇಶ್ವರರ ಬಗ್ಗೆ ಅಧ್ಯಯನ ಮಾಡಿದಾಗ ಎಂಥ ಮಹಾಪುರುಷರಪ್ಪ, ಎಷ್ಟು ಸಮಾಜದಲ್ಲಿ ಸಮಾಜಗಳನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರಪ್ಪ ಅಂತ ಅನ್ನಿಸ್ತು. ಆದ್ದರಿಂದ ಅವರ ವಚನಗಳನ್ನು ನಾವು ಸಮಾಜದಲ್ಲಿ ನಾವು ಹೇಳ್ತಾನೇ ಇಲ್ಲ, ಅಥವಾ ತಲುಪಿಸುವಂಥ ಕೆಲಸ ಆಗ್ತಾ ಇಲ್ಲ, ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಆದ್ದರಿಂದ ಅವ್ರ ಬಗ್ಗೆ ಒಂದಷ್ಟು ವಚನಗಳನ್ನು ಹೇಳಿದರೆ ಜನರಿಗೆ ತಲುಪಬಹುದು ಅನ್ನೋದು ನಮ್ಮ ಭಾವನೆ. ಹಾಗೆ ಮೌನೇಶ್ವರನ ವಚನಗಳನ್ನು ಅನೇಕರು ಕೇಳುತ್ತಾ ತಮ್ಮ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದಾರೆ. ಇದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಯಾರ್ಯಾರು ಕೇಳ್ತಾ ಇದ್ದರೋ ಅವರಿಗೆಲ್ಲ ನಮ್ಮ ಕಡೆಯಿಂದ ಹೃದಯಪೂರ್ವಕ ವಂದನೆಗಳು. ಹಾಗೆ ನೀವು ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ
ಈ ಮೌನೇಶ್ವರ ವಚನಗಳನ್ನು ಕೇಳಿ ಸುಮ್ಮನಾಗೋದಲ್ಲ, ನೀವು ಕೂಡ 4 ಜನಕ್ಕೆ ನೀವು ತಿಳಿಸುವಂಥ ಕಾರ್ಯ ಆಗಬೇಕು. ಖಂಡಿತವಾಗಲೂ ಆ ಮೌನೇಶ್ವರರು ಎಷ್ಟೋ ಜನಕ್ಕೆ ಬಾಳಿನ ಬೆಳಕಾಗಿದ್ದಾರೆ. ನೀವು ಕೂಡ ಬಾಳಿನಲ್ಲಿ ಬೆಳಕಾಗಬೇಕು. ಅವರ ಅನುಗ್ರಹ ನಿಮಗಿರಬೇಕು ಅಂದರೆ ನೀವು ಏನೂ ಮಾಡಬೇಕಾಗಿಲ್ಲ. ಅವರ ಈ ವಚನವನ್ನು ನೀವು 4 ಜನಕ್ಕೆ ಕಳಿಸಿದರೆ ಸಾಕು, ಅದೇ ಪುಣ್ಯ ಕಾರ್ಯ. ಈಗ ನಾವು ಹೇಗೆ ಅಂದರೆ ಕಾಡಿನಲ್ಲಿ ಒಂದಷ್ಟು ಈ ಬೀಜಗಳನ್ನು ನಮ್ಮ ಮುಷ್ಟಿಯಲ್ಲಿ ಕಾಡಿಗೆ ಎಸೆದ್ರೆ 10 ಮರಗಳಾಗಿ, ಆ ಮರದ ಬೀಜಗಳಾಗಿ ಮತ್ತೆ ಸಮೃದ್ಧವಾದ ಅರಣ್ಯ ಹೇಗಾಗುತ್ತೋ ಹಾಗೆ ನಮ್ಮ ಮೌನೇಶ್ವರ ವಚನಗಳನ್ನು ನೀವು ಕೇಳಿ 4 ಜನಕ್ಕೆ ನೀವು ತಿಳಿಸಿದ್ದೇ ಆದರೆ ಮೌನೇಶ್ವರರ ಆ ತತ್ವ ಸಿದ್ಧಾಂತವು ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನೋದು ನಮ್ಮ ಭಾವನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳು. ಹಾಗಾದರೆ ಮೌನೇಶ್ವರರು ತಮ್ಮ ವಚನವನ್ನು ಹೇಳಿದ್ರಲ್ಲ, ಏನು ಹಾಗಾದರೆ ನೋಡಿ, ಎಂಥ ಒಂದು ತಮ್ಮ ಮನಸ್ಸಿನ ಆಳವಾದ ಆಲೋಚನೆಯನ್ನು ಹೇಳ್ತಾರೆ ಅಂದರೆ ನೋಡಿ, ಒಂದೊಂದು ಅವರ ವಚನಗಳು ಕೂಡ ವಿಭಿನ್ನವಾಗಿವೆ. ಒಂದು ಕಡೆ ಹೇಳ್ತಾರೆ, ಯಾರು ಅವ್ರನ್ನ ಬಂದವರಿಗೆಲ್ಲ ನಾನು ಎಂಥ ವಂಶದಲ್ಲಿ ಹುಟ್ಟಿದ್ದೀನಿ ಅಂತ ಒಂದು ಕಡೆ ಹೇಳ್ತಾರೆ. ಸಮಾಜದಲ್ಲಿ ಎಷ್ಟೇ ಬಡವನಾಗಿರೋ ಅವನು ನಮ್ಮೂನು ಅಂತ ಸ್ವೀಕರಿಸಬೇಕು ಅನ್ನೋದು ಅವರ ಬಹಳ ದೊಡ್ಡ ತತ್ವ. ಹಾಗೆ ಇವತ್ತಿನ ವಚನದಲ್ಲಿ ಅವರು ಸೃಷ್ಟಿಯ ಬಗ್ಗೆ ಹೇಳಿದ್ದಾರೆ. ಸೃಷ್ಟಿ ಹೇಗಾಯಿತು ಅಂದರೆ, ಒಂದು ಸಾಮಾನ್ಯವಾಗಿ ಇವರ ವಚನಗಳನ್ನು ನಾವು ತಿಳ್ಕೊಬಂದಾಗ ಅವರು ಎಷ್ಟು ಬುದ್ಧಿವಂತರಾಗಿ, ಎಷ್ಟು ಜ್ಞಾನವಂತರಾಗಿ ಇಡೀ ಸಮಾಜವನ್ನು ಸುಧಾರಣೆ ಕಡೆ ಗಮನ ಕೊಟ್ಟಿದ್ದಾರೆ ಅಂತ ನಮಗೆ ಅನಿಸೋದು 100ಕ್ಕೆ 100ರಷ್ಟು ಸತ್ಯ. ಹಾಗಾದರೆ ಇವತ್ತಿನ ವಚನದಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ಸೃಷ್ಟಿಯ ಬಗ್ಗೆ ಹೇಳಿದ್ದಾರೆ. ಏನಂತ ಹೇಳ್ತಾರೆ, ಕಾಯವೇ ಕಾಳಮ್ಮ, ಜೀವವೇ ಪರಬ್ರಹ್ಮ, ದೇವಿ ದೇವನು ಒಡಗೂಡಿ ನಾನಾ ಜೀವ ಜಂತುಗಳು ಹುಟ್ಟಿದವು. ಇದ್ಯಾರಾದರೂ ವಿಜ್ಞಾನದ ಬಗ್ಗೆ ತಿಳಿದವರು, ವಿಜ್ಞಾನದ ಬಗ್ಗೆ ಆಸಕ್ತಿ ಇರೋರು, ವಿಜ್ಞಾನದ ಉಪನ್ಯಾಸಕರು, ವಿಜ್ಞಾನದ ಉಪಾಧ್ಯಾಯರು, ಇವರೆಲ್ಲರಿಗೂ ಬಹಳ ಮಹತ್ವವಾದಂಥ ಒಂದು ಸಂಕೇತ ಆಗಿದೆ ಇದು. ಏನು ಹೇಳ್ತಾರೆ ಅಂದರೆ, ಒಂದು ಕಾಯವೇ 2-3 ಅಂದರೆ ನಮ್ಮನ್ನು ಅವರವರ ದೃಷ್ಟಿನಲ್ಲಿ ಅವರವರು ವ್ಯಾಖ್ಯಾನ ಮಾಡ್ಬೋದು. ಕಾಯವೇ ಕಾಳಮ್ಮ, ಜೀವವೇ ಪರಬ್ರಹ್ಮ ಅಂತಾರೆ. ಅಂದರೆ ಇಲ್ಲಿ ಒಂದು ಹೆಣ್ಣು ಒಂದು ಗಂಡು ಸೇರಿದರೆ ಒಂದು ಜೀವ ಉತ್ಪತ್ತಿಯಾಗುತ್ತೆ. ನಾವೆಲ್ಲ ಹೇಳ್ತಾ ಇದ್ವಿ ಮಾನವರು, ನಾವು ಮಾನವರು ಅಂತ. ಮಾನವನು ಕೂಡ ಒಂದು ಜೀವಿಯೇ, ಅವನು ಸಹ ಆದಿಮಾನವನಾಗಿಯೇ ಬಂದಿದ್ದು, ಅವನು ಸಹ ಪ್ರಾಣಿ ಅಂತಲೇ ನಮ್ಮ ವಿಜ್ಞಾನದಲ್ಲಿ ಹೇಳಿದ್ದಾರೆ. ಈ ವಿಜ್ಞಾನದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಹೆಣ್ಣು ಇನ್ನೊಂದು ಗಂಡು ಸೇರಲೇಬೇಕು, ಅವು 2 ಶಕ್ತಿಯಿಂದ ಇನ್ನೊಂದು ಜೀವಿ ಉತ್ಪತ್ತಿಯಾಗುತ್ತದೆ. ಹಾಗೆ ಇದನ್ನು ಅವರು ಒಂದು ಸಂಕೇತವಾಗಿ ಉಪಯೋಗಿಸಿಕೊಂಡು ಈ ಜೀವ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂತ ಭಾಳ ಸೊಗಸಾಗಿ ಹೇಳ್ತಾರೆ. ಅಂದರೆ ನೋಡಿ, ಇನ್ನೊಂದು ಮಾತು ಹೇಳಬೇಕಂತ ಹೇಳಿದರೆ, ಕಾಯ ಅಂತಾರೆ. ಕಾಯ ಅಂದರೆ ಅದು ಹೆಣ್ಣಿನ ಸ್ವರೂಪ ಅಂತ. ಅಂದರೆ ಇನ್ನೂ ನಿಮಗೆ ಚೆನ್ನಾಗಿ ಹೇಳಬೇಕಂದ್ರೆ ಪ್ರಕೃತಿ, ಪುರುಷ ಅಂದರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇರಬೇಕು ಅಂತ. ನೆಗೆಟಿವ್ ಇದ್ದರೆ ಇರಬೇಕು, ಅದು ಸಿದ್ಧಾಂತ. ಆ ಸಿದ್ಧಾಂತ ಆದಾಗ ಒಂದು ಹೊಸ ವಸ್ತು ಉತ್ಪತ್ತಿಯಾಗುತ್ತೆ. ಭಾಳ ಒಂದು ವಿಜ್ಞಾನವಾಗಿ ಹೇಳಿದ್ದಾರೆ. ಬರೀ 3 ಸೆಂಟೆನ್ಸಲ್ಲಿ ಅವ್ರ ವಚನ ಇದ್ದರೂ ಕೂಡ ಅಗಾಧವಾದ ಅದರಲ್ಲಿ ಅರ್ಥ ಇದೆ, ನಾನಾ ಅರ್ಥ ಇದೆ ಅದರಲ್ಲಿ. ಈಗ ನಾವು ಕರೆಂಟಿನಲ್ಲಿ 2 ವೈಯರ್ಗಳನ್ನು ಅಂದರೆ 2 ಇಟ್ಟರೆ ಅದನ್ನು ಸ್ಪರ್ಶ ಮಾಡಿದ್ರೆ ಕರೆಂಟ್ ಉತ್ಪತ್ತಿಯಾಗುವುದು. ಆ ರೀತಿಯಾಗಿ ಇವರು
ದೇವರನ್ನ ಗಮನದಲ್ಲಿ ಇಟ್ಕೊಂಡು ಜೀವಗಳು ಸೃಷ್ಟಿಯಾದವು, ಈ ಈ ಜಗತ್ತು ಸೃಷ್ಟಿಯಾಯಿತು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಹಾಗೆ ಇನ್ನೊಂದೊಂದು ಅರ್ಥ ಇದೆ ನೋಡಿ, ಕಾಯವೇ ಕಾಳಮ್ಮ ಅಂದರೆ ಕೆಲಸ. ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ದೆ ಆದರೆ, ನೀನು ಅದನ್ನು ಶ್ರದ್ಧೆಯಿಂದ ಮಾಡಿದಾಗ, ಒಬ್ಬ ಮಾನವ ಶ್ರದ್ಧೆಯಿಂದ ಮಾಡಿದಾಗ, ಆತ್ಮ ಅನ್ನೋದು ಒಂದು ಪುರುಷ, ಆತ್ಮದಲ್ಲಿ ಕಾಯಕ ಮತ್ತು ಆತ್ಮ. ಅವನು ಆತ್ಮದಲ್ಲಿ ಹೇಳಬೇಕು, ಕಾಯದಲ್ಲಿ ತೊಡಗಬೇಕು, ಅಂದರೆ ಒಂದು ಹೊಸ ವಸ್ತು ಸೃಷ್ಟಿಯಾಗತ್ತೆ ಅಂತ. ಅದಕ್ಕೆ ನಮ್ಮ ವಿಜ್ಞಾನದಲ್ಲಿ ಪರಮಾಣು, ಅಣು ಅನ್ನೋ ಒಂದು ಶಬ್ದ ಬರುತ್ತೆ. ಹೀಗೆ ಆ ಎರಡು ಘರ್ಷಣೆ ಆದಾಗ, ಈಗ ನಾವು ಆಕಾಶದಲ್ಲಿ ಹೇಗೆ ಮೋಡಗಳು ಘರ್ಷಣೆಯಾದಾಗ ವಿದ್ಯುತ್ ಉತ್ಪತ್ತಿ ಆಗುತ್ತೋ ನಾವೆಲ್ಲ ನೋಡೇ ಇದ್ದೀವಿ. ಹಾಗೆ ಈ ಒಂದು ಪರಮಾಣು ಅನ್ನೋದು ವಸ್ತುವಿಗೆ ಘರ್ಷಣೆಯಾದಾಗ ಒಂದು ಹೊಸ ವಸ್ತು ಉತ್ಪತ್ತಿ ಆಯಿತು, ಜೀವಿ ಉತ್ಪತ್ತಿ ಆಯಿತು, ಈ ಸೃಷ್ಟಿ ಆಯಿತು ಅನ್ನೋದನ್ನು ಇವರು ಬಹಳ ಸೊಗಸಾಗಿ ಹೇಳ್ತಾರೆ. ಏಕೆಂದರೆ ಸೃಷ್ಟಿಯ ಮೂಲ ಹೇಗಾಯಿತು ಅನ್ನೋದು. ಆದ್ದರಿಂದ ಈ ಜೀವರಾಶಿಗಳು ಇದನ್ನು ಇಟ್ಕೊಂಡು ನಾವು ಇನ್ನಷ್ಟು ಬೇರೆ ಬೇರೆ ರೀತಿ ಮಾತಾಡ್ತಾ ಹೋಗ್ಬೋದು. ಜೀವಿ ಹೆಂಗಾಯಿತು, ಒಂದು ನೀರಾಗಬೇಕು ಅಂತ ತಿಳ್ಕೊಳ್ಳಿ, H2O, ಜಲಜನಕ ಮತ್ತು ಆಮ್ಲಜನಕ ಸೇರಿದರೆ ನೀರು ಉತ್ಪತ್ತಿಯಾಯಿತು. ಒಂದು ಹೆಣ್ಣು ಗಂಡು ಸೇರಿದರೆ ಇನ್ನೊಂದು ಜೀವ ಉತ್ಪತ್ತಿಯಾಯಿತು. ಅಂದರೆ ಹೆಣ್ಣು ಗಂಡು ಅಂದರೆ ಅದು ಪ್ರಾಣಿ ಪ್ರಪಂಚದಲ್ಲಿ, ಅದು ಯಾವುದೇ ಒಂದು ಜೀವಿಯಾಗಲಿ. ಹೀಗೆ ಆಮೇಲೆ ಎರಡು ವಯರ್ಗಳು ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಸೇರಿದರೆ ನಮಗೆ ಮನೆಗೆಲ್ಲ ವಿದ್ಯುತ್ ಆಯಿತು. ಇದನ್ನು ಸಂಕೇತವಾಗಿ ಇಟ್ಕೊಂಡು ಅವರು ಪುರುಷ ಮತ್ತು ಮಹಿಳೆ ಅನ್ನೋದನ್ನು ಹೇಳ್ತಾ, ಇದು ಜೀವ ಜಗತ್ತಿಗೆ ಸೃಷ್ಟಿ. ಅದಕ್ಕೆ ನಮ್ಮಲ್ಲಿ ಪ್ರಕೃತಿ ಮತ್ತು ಪುರುಷ ಅನ್ನೋದು ಬಹಳ ಹೇಳ್ತಾರೆ. ಪ್ರಕೃತಿ ಅಂದರೆ ಒಂದು ಹೆಣ್ಣು ಅಂತ, ಪುರುಷ ಅಂದರೆ ಒಂದು ಗಂಡು ಅನ್ನೋದು ಅರ್ಥ. ಅದಕ್ಕೆ ನಮ್ಮಲ್ಲಿ ಈ ವೈದಿಕವಾಗಿ ಹೇಳಬೇಕಂದ್ರೆ ಪುರುಷ ಸೂಕ್ತ ಅಂತ ಇದೆ. ಆ ಪುರುಷ ಸೂಕ್ತದಲ್ಲಿ ಬಹಳ ಚೆನ್ನಾಗಿ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ವರ್ಣನೆ ಮಾಡಲಾಗಿದೆ. ನಿಮಗೆ ಯಾರಾದರೂ ಅದರ ಬಗ್ಗೆ ಆಸಕ್ತಿ ಇದ್ದರೆ ಸುಮ್ಮನೆ ನಿಮ್ಮ ಯೂಟ್ಯೂಬ್ನಲ್ಲಿ ಪುರುಷ ಸೂಕ್ತ ಅಂತ ನೀವೊಂದು ಸರ್ಚ್ ಮಾಡಿ, ಅದರಲ್ಲಿ ಒಬ್ಬ ಪುರುಷನಿಗೆ ಹೋಲಿಸಿಕೊಂಡು ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಭಾಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇರಲಿ, ಇವತ್ತಿನ ನಮ್ಮ ಮೌನೇಶ್ವರ ವಚನದಲ್ಲಿ ತಾತ್ಪರ್ಯ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹೆಣ್ಣು ಒಂದು ಗಂಡು ಅನ್ನೋ ಎರಡು ಜೀವಿಗಳು ಒಂದು ಜಗತ್ತಿಗೆ, ಪ್ರಪಂಚಕ್ಕೆ ಸೃಷ್ಟಿಯಾಗಬೇಕಂದ್ರೆ, ಒಂದು ಮಾನವ ಒಂದೊಂದು ಜೀವಿ ಸೃಷ್ಟಿಯಾಗಬೇಕಂದ್ರೆ ಅವೆರಡು ಒಡಗೂಡಿ ಆಗಿದ್ದಾರೆ ಅಂತ ಭಾಳ ಒಂದು ಸೊಗಸಾಗಿ ಜನರಿಗೆ ಅರ್ಥವಾಗುವ ರೀತಿ ಹೇಳಿದ್ದಾರೆ. ಇದು ನಾವೆಲ್ಲರೂ ತಿಳ್ಕೊಂಡ್ರೆ ನಮಗೂ ಸಂತೋಷ ಅಲ್ಲ. ಇದು ನಮಗೆ ಇವತ್ತಿನ ದಿನಕ್ಕೆ ಪಾಠದ ಜೊತೆಗೆ ಇಂಥ ಎಲ್ಲ ಸಾಮಾನ್ಯ ಜನರಿಗೂ ತಿಳ್ಕೊಳ್ಳಬಹುದಾದಂಥ ಒಂದು ವಚನ ಇದಾಗಿದೆ. ಮುಂದಿನ ವಚನದಲ್ಲಿ ನಾವು ಮೌನೇಶ್ವರನ ನೆನೆಯುತ್ತಾ ಮತ್ತೆ ಅವರ ವಚನ ಮತ್ತು ಅದರ ವ್ಯಾಖ್ಯಾನವನ್ನು, ಅದರ ಅರ್ಥವನ್ನು ತಿಳಿಯೋಣ. ಇವತ್ತಿಗೆ ನೀವು ಮೌನೇಶ್ವರ ವಚನವನ್ನು ತಿಳಿದಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಎಲ್ರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ವಚನವನ್ನು ಮುಗಿಸ್ತೇನೆ. ನಮಸ್ಕಾರ.